ಕಾಶ್ಮೀರದಲ್ಲಿ ನಡೆದಂಥ ದಾಳಿಗೆ ಇವತ್ತು ಇಡೀ ಭಾರತ ದೇಶಾದ್ಯಂತ ಸಾಕಷ್ಟೊಂದು ಆಕ್ರೋಶ ಕೇಳಿಬರ್ತಾ ಇದೆ ಅಂತ ಹೇಳ್ಬೋದು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಒಂದು ನಿರ್ಧಾರ ಕೈಗೊಳ್ಳಿ ನಮ್ಮ ಬೆಂಬಲದ ಅಂಥೇಳಿ ಕಲ್ಯಾಣ ಕರ್ನಾಟಕ ಭಾಗದ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಅವರು ಕೂಡ ಬೆಂಬಲಿಸ್ತಾ ಇದ್ದಾರೆ. ಹಾಗಾದ್ರೆ ಅವರು ನಮ್ಮ ಜೊತೆ ಇದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಗವರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಾಕಿಸ್ತಾನ ವಿರುದ್ಧ ಇವತ್ತು ಪ್ರಧಾನಮಂತ್ರಿ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಯಾವ ರೀತಿ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂದೇಶ ಕೊಡ್ತಾರೆ. ನಾವು ನೇರವಾಗಿ ಅವರನ್ನೇ ಮಾತಾಡಿಸೋಣ. ಗುರುಗಳೇ, ರಿಪಬ್ಲಿಕ್ ಟಿವಿ ಮುಖಾಂತರ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ತ ಇವತ್ತು ಇಡೀ ದೇಶದ 140 ಕೋಟಿ ಜನ ನೋಡ್ತಾ ಇದ್ದಾರೆ. ಪಾಕಿಸ್ತಾನದ ಏನು ಪಾಪಿಗಳು, ಭಯೋತ್ಪಾದಕರು ಏನು ದಾಳಿ ಮಾಡೋರು, ಇವತ್ತು ನಮ್ಮ ರಾಜ್ಯದ ಇಬ್ಬರು ಬಲಿಯಾದರು. ಇವತ್ತು ಎಲ್ಲರ ಚಿತ್ತ ಇವತ್ತು ಪ್ರಧಾನಿ ಹತ್ತದ ಪಾಕಿಸ್ತಾನನ ಪಾಠ ಕಲಿಸಲೇಬೇಕು ಅಂತೇಳಿ ಪ್ರತಿಯೊಬ್ಬರಲ್ಲಿ ಆಕ್ರೋಶ ಮನೆ ಮಾಡಿದ. ಗುರುಗಳೇ, ಏನು ಹೇಳ್ತೀರಿ ತಾವು ಪ್ರಧಾನಿಯವರಿಗೆ ಯಾವ ರೀತಿ ಒಂದು ಬೆಂಬಲ ಸೂಚಿಸ್ತೀರಿ? ಸಮಾಜದ ಮಧ್ಯದಲ್ಲಿ ಹೋದಾಗ ನಾವೆಲ್ಲ ಜನರನ್ನು ಸಂಪರ್ಕ ಮಾಡೋದಲ್ಲಿದ್ದಾಗ ಅವರೆಲ್ಲರಿಗೂ ಈ ಆಗ್ತಕ್ಕಂಥ ವೇದನೆ, ಈ ದೇಶದಲ್ಲಿ ಆದಂಥ ಆತಂಕವಾದದ ದುಃಖ ಮತ್ತು ನಮ್ಮ ಕರ್ನಾಟಕ ಜನರಿಗೆ ಆದಂಥ ಕಷ್ಟ, ಇದೆಲ್ಲವನ್ನು ನೋಡಿದ ನಂತರ ಅಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ಏನು ಅಂತಂದರೆ, ನೀ ಹಿಂದೂನಾ ಮುಸ್ಲಿಮ್ ಅಂತ ಕೇಳಿ ಹಿಂದೂಗಳನ್ನು ಹುಡುಕಿ ಹೊಡೆದಂಥ ವ್ಯವಸ್ಥೆ, ಇದೆಲ್ಲವನ್ನು ನೋಡಿದ ನಂತರ ಯಾವ ವ್ಯಕ್ತಿಯೇ ಮನಸ್ಸನ್ನು ಕೂಡ ಅಷ್ಟು ಶಾಂತ ಸಮಾಧಾನ ಇಲ್ಲ, ಅವರ ತಲೆಯಲ್ಲೆಲ್ಲ ಬರುವುದು ಆಕ್ರೋಶನೇ. ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮೋದಿಜಿಯವರು ಏನು ಸ್ಟೆಪ್ ತಗೊಳ್ತಾರೆ, ಯಾವ ಹೆಜ್ಜೆ ಇಡ್ತಾರೆ ಅಂತಕ್ಕಂಥದ್ದು ಇವತ್ತೆಲ್ಲ ಜನ ಪ್ರತೀಕ್ಷೆಯಲ್ಲಿದೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾವ ದೇಶದಲ್ಲಿ ಆತಂಕವನ್ನು ಹುಟ್ಟಿ ಬೆಳೀತಾ ಇದೆ, ಯಾವ ಆತಂಕವಾದದಿಂದ ಎಷ್ಟೋ ಮನೆಗಳು ನಂದಿ ಹೋಗ್ತಾ ಇವೆ, ಅದು ಸಂಪೂರ್ಣ ಶೂನ್ಯವಾಗ್ತಾ ಇದೆ. ಎಷ್ಟೋ ತಂದೆಗಳು ಹೊಂಟು ಹೋದರು, ಕೇವಲ ಅನಾಥ ಮಕ್ಕಳಾಗಿ ಉಳಿದ್ರು, ಅನಾಥ ಪತ್ನಿಯಾಗಿ ಉಳಿದಳು, ಅವಳ ಜೀವನ ವ್ಯವಸ್ಥೆಗಳು, ಎಷ್ಟೋ ಸೈನಿಕರ ಬಲಿಯನ್ನು ತೆಗೆದುಕೊಂಡಂಥ ಇಂಥ ಆತಂಕವಾದಕ್ಕೆ ಯಾವ ರಾಷ್ಟ್ರದಲ್ಲಿರಲಿ, ಯಾವ ದೇಶದಲ್ಲಿರಲಿ, ಯಾವ ದೇಶಗಳು ಈ ಭೂಪಟದಿಂದ ಶೂನ್ಯವಾದರೂ ಕೂಡ ಅದನ್ನು ಶಮನ ಮಾಡ್ತಕ್ಕಂಥದ್ದು, ನಾಶ ಮಾಡಿದ್ರೂ ಕೂಡ ತೊಂದರೆ, ಅದೇನು ಪಾಪ ಅಲ್ಲ. ಪಾಕಿಸ್ತಾನ ಈ ಭೂಪಟದಿಂದಲೇ ಪಾಕಿಸ್ತಾನನ್ನು ಹೋಗ್ಬಿಡ್ಬೇಕಂತವು ಪ್ರಶ್ನೆನೇ ಇಲ್ಲ. ಎಷ್ಟು ದಿವಸ ತನಕ ಇದನ್ನು ಆತಂಕವಾದವನ್ನು ಸ್ವೀಕಾರ ಮಾಡಿಕೊಂಡು ಜನ ಸ್ವೀಕಾರ ಮಾಡಬೇಕು? ಅದಕ್ಕೆ ದೇಶ, ಇಡೀ ಜಗತ್ತೇ ಒಂದು ಈ ಆತಂಕವಾದದ ವಿರುದ್ಧ ಘೋಷಣೆ ಮಾಡಬೇಕು. ಅದರಲ್ಲಿ ಅನುಭವಿಸ್ತಕ್ಕಂಥ ಜನ ಮಾತ್ರ ಭಾರತೀಯರು. ಅಂತಹ ಭಾರತೀಯರಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಕಷ್ಟವನ್ನು ಇವತ್ತು ಪ್ರತ್ಯಕ್ಷವಾಗಿ 27 ಜನಗಳು ಆ ಘಟನೆಯಲ್ಲಿ ಅನುಭವಿಸ್ತಕ್ಕಂಥ ಪರಿವಾರ, ಆ ವ್ಯವಸ್ಥೆ, ಇದೇ ರೀತಿ ಎಷ್ಟೋ ಜನ ಸೈನಿಕ ಪರಿವಾರದ ವ್ಯವಸ್ಥೆಗಳು ನೋಡಿದರೆ ಎಷ್ಟು ದುಃಖದಲ್ಲಿದೆ. ಇದೆಲ್ಲ ದುಃಖ ಎಷ್ಟು ದಿವಸ ಅಂತ ಆಳದ್ದು ಒಂದು. ಎರಡನೇದು, ಅದು ಹಿಂದೂನಾ ಮುಸ್ಲಿಮ್ ಅನ್ನತಕ್ಕಂಥದ್ದು ಕೇಳಿ ಹೊಡಿತಕ್ಕಂಥದ್ದು, ಇದು ಎಷ್ಟು ದುರಂತದ ವ್ಯವಸ್ಥೆ. ಯಾವ ದೇಶದಲ್ಲಿ ಹಿಂದೂಗಳ ಸಂರಕ್ಷಣೆ ಆಗ್ತದೆ ಅಂತಕ್ಕಂಥ ದೇಶದಲ್ಲಿ ಈ ರೀತಿ ಹಿಂದೂಗಳಿಗೆ ಹತ್ಯೆ ಆಗ್ತಾ ಇದ್ದಾಗ ಸುಮ್ಮನೆ ಕೂಡೋದನಾ? ಅದಕ್ಕಾಗಿ ನಮ್ಮ ಪ್ರಧಾನಿಯವರಿಗೆ ಒಂದೇ ಒಂದು, ನಮ್ಮ ಈ ಮಠಾಧೀಶರಿಂದ ನಾನು ಹೇಳ್ತಾ ಇದ್ದೀನಿ, ತಾವು ಸ್ವಲ್ಪ ಧೈರ್ಯದಿಂದ ಯಾವುದೇ ಸ್ಟೆಪ್ ತಗೊಂಡಿದ್ರು ಕೂಡ ನಿಮ್ಮ ಜೊತೆ ಈ ಸಮೂಹ, ಈ ಸಂತ ಸಮೂಹ, ಮಠಾಧೀಶರ ಸಮೂಹ ನಿಮ್ಮ ಜೊತೆ ಇದೆ. ನೀವು ಒಂದು ವೇಳೆ ಬೈ ಚಾನ್ಸ್ ನಿಮ್ಮಿಂದ ಸಾಧ್ಯವಾಗಿ ಈ ಭೂಪಟದಿಂದಲೇ ಇಂತಹ ರಾಷ್ಟ್ರಗಳನ್ನು, ಉದಾಹರಣೆಗೆ ಪಾಕಿಸ್ತಾನ ಭಯೋತ್ಪಾದನೆ ಸೃಷ್ಟಿ ಮಾಡ್ತದೆ ಅಂತ ತಿಳ್ಕೊಳ್ಳಿ, ಅವು ಕೂಡ ಶೂನ್ಯವಾಗಿದ್ದರೆ ಪರವಾಗಿಲ್ಲ, ಏನು ಫರಕ್ ಬೆಳೆದಿದೆ? ಇಂಥ ಒಂದು ವ್ಯವಸ್ಥೆಗೆ ನಮ್ಮ ಮೋದಿಯವರು ಗಟ್ಟಿಯಾದಂಥ ನಿರ್ಣಯ ತಗೊಳ್ಬೇಕು. ಅವರಿಗೆ ಸಂಪೂರ್ಣ ಜನಬೆಂಬಲ ಇದೆ, ಧರ್ಮ ಬೆಂಬಲ ಇದೆ, ರಾಷ್ಟ್ರ ಬೆಂಬಲ ಇದೆ ಅಂತಕ್ಕಂಥದ್ದನ್ನು, ಈ ಜೊತೆಯಲ್ಲಿ ಸಂತ ಬೆಂಬಲನೂ ಕೂಡ ಇದೆ ಅಂತಕ್ಕಂಥ ನಾನು ಹೇಳ್ತಾ ಇದ್ದೀನಿ. ಸ್ವಾಮೀಜಿ, ಶರಣೂರು ನಾಡಿನಿಂದ, ಸಂತರ ನಾಡಿನಿಂದ ಇಡೀ ದೇಶಾದ್ಯಂತ ಇವತ್ತು ಸಾಕಷ್ಟು ಮಠಾಧೀಶರದು, ಸ್ವಾಮೀಜಿಗಳ ಶಕ್ತಿ ಇದೆ. ಒಂದು ಟೋಟಲಿ ನೀವು ಕೂಡ ಒಂದು ಹಿರಿಯ ಸ್ವಾಮೀಜಿಗಳಾಗಿ ಒಂದು ಶರಣೂರು ನಾಡಿನ ಇಡೀ ದೇಶದ ಮಠಾಧೀಶರಿಗೆ ಏನೊಂದು ಕರೆ ಕೊಡ್ತೀರಿ? ಅಂದರೆ ಇವತ್ತು ಪ್ರಧಾನಿ ಕೆಲಸಕ್ಕಿರ್ಬೋದು, ನಮ್ಮ ಭಾರತ ದೇಶದ ಈಗಾಗಲೇ ಸೈನಿಕರಿರ್ಬೋದು, ಇಂಥ ಭಯೋತ್ಪಾದನೆ, ಇಂಥ ಉಗ್ರಗಾಮಿಗಳನ್ನು ಮಟ್ಟ ಹಾಕ್ಲಿಕ್ಕೆ ಅವ್ರನ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಒಂದು ಆಶೀರ್ವಾದ ಮಾಡಬೇಕು, ಅವ್ರ ಜೊತೆ ನಿಲ್ಲಬೇಕು ಅಂತ ಕರೆ ಕೊಡ್ತೀವಿ? ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ದೇಶದ ಸಮಸ್ತ ಮಠಾಧೀಶರು ಮತ್ತು ಸಂತ ಸಮಾಜ ಎಲ್ಲರನ್ನು ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಆತಂಕವಾದದ ವಿರುದ್ಧ ನಾವೆಲ್ಲರೂ ಕೂಡ ಸಿಡಿದೇಳೋಣ. ಮಾನ್ಯ ಪ್ರಧಾನಮಂತ್ರಿಯವರು ಏನು ನಿರ್ಣಯ ತಗೊಳ್ತಾರೆ ಅದಕ್ಕೆ ನಾವು ಸಹಕಾರ ಕೊಡೋಣ. ಜೊತೆಯಲ್ಲಿ ರಾಜಕೀಯ ಪುರುಷರಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಅಯ್ಯ ಸಾಕು ಬಿಡ್ರಿ ನಿಮ್ಮ ರಾಜಕೀಯ. ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ಆತಂಕವಾದ ನಿವಾರಣೆಗಾಗಿ ಪಾರ್ಟಿ, ಪಕ್ಷ, ಜಾತಿ, ಮತ, ಪಂಥ, ಸಂಪ್ರದಾಯ ಎಲ್ಲವನ್ನು ಮರೆತು ಸ್ವಲ್ಪ ಹೊರಗಡೆ ಬನ್ನಿರಿ. ಇದೇ ಇವತ್ತಾದಂಥ ಘಟನೆ ಇನ್ನೊಂದು ಸಮೂಹ ಮಾಡಲಿಕ್ಕೆ ಶುರು ಮಾಡಿದರೆ ಯಾರು ಬದುಕ್ತಾರೆ ಈ ಜಗತ್ತದಲ್ಲಿ? ಯಾರೂ ಬದುಕಲಿಲ್ಲ. ಹೀಗಾಗಿ ಇಂತಹ ಒಂದು ಕುಕೃತ್ಯಗಳಿಗೆ ಖಂಡನೆ ಮಾಡ್ತಕ್ಕಂಥ, ಹಿಂದೂನ ಸಾವಾದರೂ ಸಾವೇ, ಮುಸ್ಲಿಮನ ಸಾವಾದರೂ ಸಾವೇ, ಯಾವ ಮನುಷ್ಯನ ಸಾವಾದರೂ ಸಾವೇ,
ಆತಂಕವಾದ ಅನ್ನತಕ್ಕಂಥದ್ದು ಜಾತಿ ಇಲ್ಲ ಅಂತ ಹೇಳ್ತಾರೆ, ಆದರೆ ಜಾತಿ ಕೇಳಿ ಹೊಡಿತಕ್ಕಂಥ ವ್ಯವಸ್ಥೆಗೆ ನೀವು ಸಹಕಾರ ಕೊಟ್ಕೊಂಡು ಹೋಗ್ತಕ್ಕಂಥದ್ದು. ಯಾವ ಪಕ್ಷದವರು, ಯಾವ ವ್ಯವಸ್ಥೆಯವರು ಯಾರೂ ಕೂಡ ತಮ್ಮ ರಾಜಕೀಯ ಸ್ಥಿರತೆಗಾಗಿ ಹುಚ್ಚುತನ ಮಾಡಲಾರ್ದೇನೆ ಎಲ್ಲರೂ ಒಂದಾಗಿ ಚೆಂದಾಗಿ ಈ ದೇಶ ಕಟ್ತಕ್ಕಂಥ ಸುಭದ್ರತೆಗಾಗಿ ತಾವೆಲ್ಲರೂ ಹೊರಗಡೆ ಬನ್ನಿರಿ, ನಿಮ್ಮ ಜೊತೆ ಸಂತ ಸಮೂಹ ಇದೆ ಅಂತಕ್ಕಂಥ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಘಟನೆ ನಡೆದ ಬಳಿಕ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಗೃಹ ಸಚಿವ ಅಮಿತ್ ಶಾ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ರಕ್ಷಣಾ ಸಚಿವರು ಸಾಕಷ್ಟು ಒಂದು ಅಲರ್ಟ್ ಆಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಠಿಕಾಣಿ ಹೂಡಿದ್ದಾರೆ, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಪಾಕಿಸ್ತಾನ ನೀರು ಬಂದ್ ಮಾಡ್ತೀವಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಅವ್ರ ಕೆಲಸ ಅಂದರೆ ಟೋಟಲಿ ನಮ್ಮ ಭಾರತೀಯರ ಮೇಲೆ, ನಮ್ಮ ಕನ್ನಡಿಗರ ಮೇಲೆ ಯಾರು ಉಗ್ರಗಾಮಿಗಳು ದಾಳಿ ಮಾಡಿದ್ದಾರೆ, ಯಾವ ದೇಶದವರು ಕುಮ್ಮಕ್ನಿಂದ ಆಗಿದೆ, ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಮತ್ತು ಕಾನ್ಫಿಡೆನ್ಸ್ ವಿಶ್ವಾಸ ಅವ್ರ ಕೆಲಸ ನೋಡಿ ಏನು ಅನ್ನಿಸ್ತಾವೆ? ನಿಶ್ಚಿತವಾಗಿ ಮೋದಿಯವರ ಮೇಲೆ ವಿಶ್ವಾಸ ಇದೆ. ಆ ಮನುಷ್ಯನಿಗೆ ಏನಾದರೂ ಮಾಡಬೇಕು ಅನ್ನತಕ್ಕಂಥ ಇಚ್ಛಾಶಕ್ತಿ ಇದೆ. ಎರಡನೇದು, ಆ ಮನುಷ್ಯ ಶಾಂತಿಪ್ರಿಯ ಮನುಷ್ಯ. ಆದರೆ ಶಾಂತಿಪ್ರಿಯ ಅಂತೇಳೋದು ಬಂದವರು ಹೊಡೆದು ಹೋಗಿದ್ರೆ ಹೊಡೆಸ್ಕೊಂಡು ಕೊಡ್ತಕ್ಕಂಥ ವ್ಯಕ್ತಿನೂ ಆ ವ್ಯಕ್ತಿ ಅಲ್ಲ. ಅದು ವೀರತ್ವದ ಲಕ್ಷಣ ಅಲ್ಲ. ವೀರತ್ವದ ಲಕ್ಷಣ ಏನು ಅಂತಂದರೆ, ನಮ್ಮನ್ನು ನಾವು ಶಾಂತ ಕೊಡೋಣ, ಸಮಾಧಾನದಿಂದಿರೋಣ, ಆದರೆ ನಮ್ಮ ಮೇಲೆ ಯಾರು ಆಕ್ರಮಣ ಮಾಡ್ತಾರೆ ಅವರನ್ನು ಸಂಪೂರ್ಣವಾಗಿ ಶೂನ್ಯ ಮಾಡ್ತಕ್ಕಂಥ ಇದು ವೀರತ್ವದ ಲಕ್ಷಣ. ಅದಕ್ಕೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಈ ಮಠಗಳು, ಮಂದಿರಗಳು ಇವೆಲ್ಲವುಗಳು ಕೂಡ ಒಂದು ಎರಡು ಅಧ್ಯಯನವನ್ನು ಕಲಿಸ್ತಿದ್ದು. ಮಠಗಳಂದರೆ ಶಿಕ್ಷಣ ಕೇಂದ್ರ. ಆ ಶಿಕ್ಷಣ ಕೇಂದ್ರದಲ್ಲಿ ಶಸ್ತ್ರವಿದ್ಯೆ ಇತ್ತು, ಶಾಸ್ತ್ರವಿದ್ಯೆ ಇತ್ತು. ಶಾಸ್ತ್ರ ಯಾವಾಗ ಹೇಳಬೇಕು, ಆವಾಗ ಶಾಸ್ತ್ರದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಾಗ ಶಸ್ತ್ರನೂ ಕೂಡ ಅನಿವಾರ್ಯತೆ ಸಂರಕ್ಷಣೆಗಾಗಿ, ಆತ್ಮ ಸಂರಕ್ಷಣೆಗಾಗಿ ಅನ್ನತಕ್ಕಂಥದ್ದು. ಆ ಶಸ್ತ್ರ ಇದೆ ಅಂತಂದಿದ್ರೆ ಎಷ್ಟೋ ಭಯದಿಂದ ಹೋಗುತ್ತೆ. ಇವತ್ತು ಅವೆಲ್ಲವೂ ಶೂನ್ಯ ಆಗಿನ ಸಲುವಾಗಿ ಇವತ್ತು ಇವೆಲ್ಲ ದುರಂತದ ದಿನಗಳು ಬರ್ತಾ ಇವೆ. ಅದಕ್ಕಾಗಿ ಈ ದೇಶದಲ್ಲಿ ಮತ್ತೆ ಪುರಾತನ ಗುರುಕುಲ ಸಂಸ್ಕೃತಿಯ ವ್ಯವಸ್ಥೆ, ಶಿಕ್ಷಣದ ವ್ಯವಸ್ಥೆ, ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಯ ಜೊತೆ ಇಲ್ಲಿನ ಜನರನ್ನು ಸಶಕ್ತತೆಗೊಳಿಸಿದಾಗ ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯ. ಇಲ್ಲಿ ಹೋಗಿದ್ರೆ ಯಾರೂ ಬಂದು ಈ ಹಿಂದೂಗಳು ನಿಶಸ್ತ್ರೀಕರಣ ಆಗಿದ್ದಾರೆ, ಅವ್ರಿಗೆ ಹೊಡೆದು ಹೋದ್ರೆ ನಡೀತದೆ ಅಂತಕ್ಕಂಥ ಭಾವನೆ ಬಂತು ಅಂತಂದರೆ ಇನ್ನು ಮುಂದೆ ಹಿಂದೂಗಳು ಉಳಿಯುವುದೇ ಕಷ್ಟ. ಶಸ್ತ್ರದ ಶಿಕ್ಷಣ ಅಂದ್ರೆ ಅವಶ್ಯಕತೆ ಇದೆ. ಅಂದ್ರೆ ಮನೆ ಮನೆ ಶಸ್ತ್ರ ಇಕ್ಕಬೇಕು, ಶಿಕ್ಷಣ ಅಂದ್ರೆ ಅವಶ್ಯಕತೆ ಇದೆ ಇವತ್ತಿನ ಕಾಲದ. ಮನೆ ಮನೆ ಶಸ್ತ್ರ ಇಡಬೇಕು, ಪ್ರಶ್ನೆ ಇಲ್ಲ, ಇರಬೇಕು. ಮಧ್ಯರಾತ್ರಿ ಬಂದು ಒಬ್ಬ ಕಳ್ಳ ಬರ್ತಾನೆ, ಕೈ ಜೋಡಿಸ್ಕೊಂಡು ಕೊಡಬೇಕು ಅವನಿಗೆ? ಅರೆ, ಜೀವಮಾನ ಗಳಿಸಿರ್ತಕ್ಕಂತಹ ಸರ್ವ ಸಂಪತ್ತನ್ನು ದೋಚ್ಕೊಂಡು ಹೋಗುವಾಗ ಇವನ ಮಕ್ಕಳಿಗೆ, ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಲಾತ್ಕಾರ ಮಾಡುವಾಗ ಗಪ್ ಕೊಡಬೇಕಾ? ಇವನ ಹತ್ತಿರ ಶಾಸ್ತ್ರ ಇದೆ ಅಂತಂದರೆ ಎಷ್ಟೋ ಜನ ಓಡಿ ಹೋಗ್ತಾರೆ. ಇದು ನನ್ನ ಜೀವನದಲ್ಲಿ ನಡೆದ ಘಟನೆ. ನಾನು ಹೋಗುವಾಗ ದಾರಿಯಲ್ಲಿ 4 ಕಲ್ಲು ಹಾಕಿ ನಿಲ್ಲಿಸಿದ್ರು ಕಳ್ಳರು. ತೆಗೆಯೋ ಪಿಸ್ತೂಲ್ ಅಂತ ಹೇಳಿದ ತಕ್ಷಣವೇ ಅವರು ಓಡಿ ಹೋಗಿದ್ರು. ಇದು ನನ್ನ ಜೀವನದಲ್ಲಿ ನಡೆದ ಘಟನೆ. ನನ್ನ ಹತ್ರ ಪಿಸ್ತೂಲ್ ಇದ್ದಿಲ್ಲ, ಆದರೆ ಒಂದು ಶಬ್ದದಲ್ಲಿತ್ತು. ಅಂದರೆ ಇದು ಒಂದು ಶಬ್ದದಲ್ಲಿ ಇದೆ ಅಂತಂದಮೇಲೆ ಅವನ ಮನೆಯಲ್ಲಿ ಶಸ್ತ್ರ ಇದೆ ಅಂತಂದರೆ ಯಾರೋ ಒಂದು ಮನೆ ಕಳ್ತನಕ್ಕೆ ಹೋಗ್ತಾರೆ ರೀ, ಯಾರನ್ನು ತಗಲಾಡ್ಕೊಳ್ತಾರೆ? ಭಾಳ ಅವಶ್ಯಕತೆ ಇದೆ ದೇಶಕ್ಕೆ. ಮನೆ ಪ್ರತಿಯೊಬ್ಬ ವ್ಯಕ್ತಿಗೆ ಬಾಲ್ಯದ ಶಿಕ್ಷಣದಲ್ಲಿಯೇ ಅವನಿಗೆ ದೈಹಿಕ ಶಿಕ್ಷಣದ ಜೊತೆ ಈ ದೇಶವನ್ನು ಸಂರಕ್ಷಣೆ ಮಾಡಬೇಕಾಗಿದ್ದರೆ ಸಶಸ್ತ್ರದ ಶಿಕ್ಷೆ, ಮಿಲಿಟರಿ ಶಿಕ್ಷಣ, ಮಿಲಿಟರಿಯಲ್ಲಿರ್ತಕ್ಕಂಥ ಆರೋಗ್ಯಪೂರ್ಣವಾದಂತಹ ಒಂದು ಶಿಕ್ಷಣನೂ ಕೂಡ ಇವತ್ತಿನ ಮುಂದಿನ ಮಕ್ಕಳಿಗೆ ನಾವು ಕಲಿಸಿದ್ರೆ ಮಾತ್ರ ನಮ್ಮ ದೇಶ ಉಳಿತದೆ. ಇಲ್ಲ ಹೋದ್ರೆ ಎಲ್ಲರೂ ಬಂದು ಅಹಿಂಸಾವಾದ ಅಂತ ನಾವು ಧರ್ಮ ಅಂತ ಕೈ ಜೋಡಿಸ್ಕೊಂಡು ಕುಂತಿದ್ರೆ ಬಂದು ಕೊಚ್ಚಿ ಹೋಗ್ತಾರೆ. ಯಾವಾಗಲೂ ಸುಮ್ಮನೆ ಕೊಡಬೇಕಾ? ಉಳಿಯೋದೇ ಧರ್ಮನೇ ಉಳಿಯೋಲ್ಲ. ಕೊನೆಯದಾಗಪ್ಪ, ಅಂದ್ರೆ ಟೋಟಲಿ ಯಾವ ರೀತಿ ಒಂದು ಮೋದಿಯವರಿಗೆ ಒಂದು ಆಶೀರ್ವಾದ ಮಾಡ್ತೀರಿ? ಇಡೀ ನಾವು ಸೇರಿ ಕಲ್ಯಾಣ ಕರ್ನಾಟಕ ಸೇರಿ ಇಡೀ ದೇಶದ ಮಠಾಧೀಶರು ನಿಮ್ಮೊಂದಿಗಿದ್ದೀವಿ. ನೀವು ಭೂಪಟದಿಂದ ಪಾಕಿಸ್ತಾನ ಟೋಟಲಿ ಭೂಪಟದಿಂದ ತೆಗೆದು ಬಿಡ್ರಿ, ಆ ಭಯೋತ್ಪಾದನೆ ನಿರ್ಮೂಲನೆ ಮಾಡಿರಿ ಅಂತ ಕರೆ ಕೊಡ್ತೀರಿ. ಕೊನೆಯ ಸಂದರ್ಭದಲ್ಲಿ ನಾವು ಮೋದಿಜಿಯವರಿಗೆ ಇಷ್ಟೇ ಹೇಳೋದು, ನೀವು ಯಾವ ನಿರ್ಣಯ ತೊಗೊಳ್ತೀರಿ ತೊಗೊಳ್ರಿ. ನಿಮ್ಮ ಹತ್ತಿರ ಟೀಮ್ ಇದೆ, ಬುದ್ಧಿಶಕ್ತಿ ಇದೆ, ಬಲ ಇದೆ, ಜಗತ್ತು ನಿಮ್ಮ ಜೊತೆ ಇದೆ. ಆತಂಕವಾದವನ್ನು ಸೃಷ್ಟಿ ಮಾಡ್ತಕ್ಕಂಥ ದೇಶಗಳು ಯಾವ್ಯಾವ ಅಂತ ನಿಮಗೆ ಗುರುತಿದೆ. ಗುರುತಿದ್ದಂಥ ವ್ಯವಸ್ಥೆಯಲ್ಲಿ ನಿಮ್ಮ ಗೆಳೆಯರ ಜೊತೆ, ಮೇಲ್ಗಡೆ ಸಂಯುಕ್ತ ರಾಷ್ಟ್ರಗಳ ಜೊತೆ ಎಲ್ಲೆಲ್ಲಿ ಏನೇನು ಚರ್ಚೆ ಮಾಡ್ಕೊಳ್ತೀರಿ ಮಾಡ್ಕೊಳ್ರಿ. ಮಾಡ್ಕೊಂಡು ಬೈ ಚಾನ್ಸ್ ಒಂದು ವೇಳೆ ಒಂದೆರಡು ದೇಶಗಳು ತೆಗಿಬೇಕು ಅಂತ ಬಂದಿದ್ರು ಕೂಡ ತೆಗಿರಿ. ನಿಮ್ಮ ಜೊತೆ ಇಡೀ ಧರ್ಮ ಸಮೂಹ ಇರ್ತದೆ, ರಾಷ್ಟ್ರ ಸಮೂಹ ಇರ್ತದೆ, ಪ್ರಜಾ ಸಮೂಹ ಇರ್ತದೆ. ಬೈ ಚಾನ್ಸ್ ಉದಾಹರಣೆಗೆ ಹೇಳಬೇಕಾಗಿದ್ರೆ ಪಾಕಿಸ್ತಾನಕ್ಕಿತ್ತು ಎಸಿಬೇಕು ಅಂತಂದ್ರೂ ಕೂಡ ನೀವು ಎಸಿಬಹುದು. ನೀರು ಬಂದ್ ಮಾಡಿದರೆ, ಅದು ಬಂದ್ ಮಾಡಿದರೆ, ಇದು ಬಂದ್ ಮಾಡಿದರೆ ಜನ ತಂತಾನೆ ಕೊರಗೆ ಸಾಯ್ತಂತಕ್ಕಂಥದ್ದು ಒಂದು ವ್ಯವಸ್ಥೆ ಆಗಿದ್ದರೆ, ಇನ್ನೊಂದು ವ್ಯವಸ್ಥೆಯಲ್ಲಿ ಇದರ ಕೊರತೆ ಬಿದ್ದಾಗ ಇನ್ನು ಆತಂಕವಾದ ಎಕ್ಸೆಸ್ ಆಗುವ ಸಾಧ್ಯತೆಗಳಿರ್ತವೆ. ಆ ಆತಂಕವಾದಕ್ಕೆ ಅದಕ್ಕೆ ಬಲ ಮತ್ತು ಶಕ್ತಿಯಿಂದಲೇ ಮಾತ್ರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನಿಮ್ಮ ನಿರ್ಣಯ ಹಿಂದೊಂದು ಸಲ ಯಾವ ರೀತಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಏನು ಮಾಡಿದ್ರಲ್ಲ, ಅದು ಛೋಟಾ ಸ್ಟ್ರೈಕ್ ಆಗಿತ್ತು. ಏನು ಅದೇ ರೀತಿ ಈಗ ದೊಡ್ಡ ಸ್ಟ್ರೈಕ್ ಮಾಡೋಕ್ಕೆ ಪೂರಾ ಏನಾಗ್ತದೆ, ಒಂದು ದೇಶ ಸ್ವಚ್ಛ ಆದ್ರೂ ಕೂಡ ಹರಕತ್ತಿಲ್ಲ. ಸೊ ಇದು ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರ ಒಂದು
ಎಚ್ಚರಿಕೆ ಮಾತಂತ ಹೇಳ್ಬೋದು. ಟೋಟಲಿ ಈ ವಿಶ್ವದ ಭೂಪಟದಿಂದ ಭಯೋತ್ಪಾದನೆಗೆ ಪ್ರಚೋದನೆ ನೀಡುತ್ತಿರುವ, ಸಪೋರ್ಟ್ ಮಾಡುತ್ತಿರುವ ಪಾಕಿಸ್ತಾನವನ್ನು ಭೂಪಟದಿಂದ ನಿರ್ಮೂಲನೆ ಮಾಡಬೇಕು. ಮತ್ತು ಟೋಟಲಿ ಇಡೀ ದೇಶದ ಕಲ್ಯಾಣ ಕರ್ನಾಟಕ ಭಾಗದ ನಾವು ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸೇರಿದ ಇಡೀ ದೇಶದ ಸಂತರದು ಸ್ವಾಮಿಗಳದ ಆಶೀರ್ವಾದ ಬೆಂಬಲ ನಿಮ್ಮೊಂದಿಗಿದೆ. ಹೀಗಾಗಿ ಟೋಟಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕು. ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಈಗಾಗಲೇ ಆ ಒಂದು ಘಟನೆಗೆ ಮೂಲ ಸಾಕ್ಷಿ ಏನು ಪಾಕಿಸ್ತಾನ ಇದೆ, ಅವ್ರಿಗೆ ತಕ್ಕ ಪಾಠ ಕಲಿಸಲೇಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ಮನೆ ಮನೆಗೆ ಶಸ್ತ್ರ ಇರಬೇಕು, ಶಸ್ತ್ರ ಶಿಕ್ಷಣ ಏನಂದ್ರೆ ಮಕ್ಕಳಿಗೆ ಕೊಡಲೇಬೇಕು. ಯಾಕಂದ್ರೆ ಮುಂದುವರೆದ ದಿನಗಳಲ್ಲಿ ಸಾಕಷ್ಟು ಒಂದು ಕಷ್ಟದ ದಿನ ಇದೆ ಅಂತೇಳಿ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲೆ, ರಿಪಬ್ಲಿಕ್ ಕನ್ನಡ, ಬೀದರ್.